ಬಹಳ ಖುಷಿ ಆಗಿದೆ. ಖಂಡಿತವಲ್ಲ ಅದು ತಾಯಂದ್ರಿಗೆ ಮಕ್ಕಳು ಮದುವೆ ಅನ್ನೋದು ಕನಸದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದು ಮದುವೆ ತುಂಬ ಗ್ಯಾಪ್. ಅದಾದ್ಮೇಲೆ ಯಾವುದೂ ನಾವು ಈವೆಂಟ್ ಅಂತ ಆಗಿಲ್ಲ. ನಾವಿಬ್ಬರೇ, ನಾನು ನನ್ನ ಇಬ್ಬರೇ ಇರೋದು. ನಮ್ಮ ತಾಯಿಗೆ ಒಂದು ಆಸೆ ಅದು. ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ. ಇವನಿಗೊಂದು ನೋಡ್ಕೊಳ್ಳೋಂಥ ಯಾರು ಇರಬೇಕಲ್ವ, ಇವನಿಗೊಂದು ಒಂದು ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವ ಅನ್ನೋದು ಅವ್ರಿಗೆ ಒಂದು ಆಸೆ ಯಾವಾಗ. ಬಟ್ ನಾನು ತುಂಬ ಒಂದು ಫೋಕಸ್, ನನ್ನ ಕೆರಿಯರ್ ಒಂದು ಸೆಟ್ ಆಗಬೇಕು. ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ, ಆಕ್ಟರ್ಸ್ ಲೈಫ್ ಬೇರೆ ಇರುತ್ತೆ. ಸೊ ನನ್ನ ಒಂದು ಗೋಲ್ ಇಲ್ಲ, ನಾನು ಅದ್ರ ಮೇಲೆ ನಾನು ಗುರಿ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಎಮೋಷನಲ್ ಆಗ್ತಿದ್ದು. ಸೊ ಈಗಲೂ ಎಮೋಷನಲ್ ಇದೆ, ಬಟ್ ಇನ್ನೊಂದು ಖುಷಿ ವಿಚಾರ ಇದೆ. ನಾವು ಸೊಸೈಟಿ ಹೆಂಗಿರುತ್ತೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರಿಗೆ ವೆರಿ ಫ್ರೆಂಡ್ಲಿ. ಆಕ್ಚುಲಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆಗಕ್ಕೆ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದಾಗೆ, ವಿ ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ. ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಜೋವಿಯಲ್ ಆಗಿರ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆಗಿ. ಎಲ್ಲ ನೋಡಿಲ್ಲ ಸರ್, ಕೆಲವೊಂದು ನೋಡಿ. ಇಂತಿನ ಸಮಯಗಳಿಗಿಲ್ಲ, ಯಾಕೆ ನನ್ನ ಸಿನಿಮಾ ಅದು ನೆನಪೇ ಇದೆ ಯಾವಾಗಲೂ. ಇಲ್ಲ, ಶೀಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸ್. ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು. ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ. ಸೊ ಶೀಸ್ ಬಿನ್ ಲಕ್ಕಿ, ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿ. ಫ್ಯೂ ಆಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ, ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ತುಂಬ ಅದ್ಭುತವಾದ ಸಾಂಗ್ ಇದೆ. ಯಾವ ಸಾಂಗ್ ನೋಡಿದ್ದೀರಾ? ಯಾವ ಸಾಂಗಲ್ಲಿ ಇಮೇಜಿನ್ ಮಾಡ್ತೀವಿ? ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಂಡು ಎಲ್ಲ ಸಾಂಗ್ ಎಲ್ಲ ಇಲ್ಲ ಸತ್ಯ. ಸರ್ ಈಗ ಅವ್ರದ್ದು ಕಷ್ಟ ಆಗುತ್ತೆ, ಇನ್ನು ಸಿನಿಮಾದ ಕಥೆ ಬರೋದು ಎಷ್ಟು ಕಷ್ಟ ಆಗುತ್ತೆ. ನಟಿಯನ್ನ ಬರಿಬೇಕಾಗುತ್ತೆ, ಇಲ್ಲಾಂದ್ರೆ ಅವರೇ ಹೀರೋಯಿನ್ ಆಗುತ್ತೆ. ಇಲ್ಲ, ನಾನು ಅದೊಂದು ಇಷ್ಟು ತುಂಬಾ ಕ್ಲಿಯರ್ ಆಗಿದ್ದೀನಿ. ನನ್ನ ವರ್ಕು, ನನ್ನ ಪ್ರೊಫೆಷನ್, ಅದಕ್ಕೇನು ಬೆಲೆ ಕೊಡಬೇಕು, ಅದಕ್ಕೇನು ಕೆಲಸ ಮಾಡಬೇಕು, ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ. ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ, ನಮ್ಮ ತಾಯಿನೂ ಸ್ಟೇಜ್ ಆಕ್ಟರ್ ಇದ್ದಾರೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ, ಶರಣ್, ಎಲ್ಲರೂ ನಮ್ಮ ಸರ್ಕಲ್ ಇರ್ತದೆ. ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರನೇ ನಾನು ಕೊಟ್ಟಿದ್ದೀನಿ ಹೊರತು ಅದು ಬಿಟ್ಟರೆ ಏನಿಲ್ಲ. ಸೊ ನಾಳೆ ಕತೆ ಬರೀಬೇಕು. ಮೇ ಬಿ ಇವಾಗ ನನಗೆ ಈಗ ಇಷ್ಟಿಸ್ ಆ್ಯಕ್ಷನ್ನು, ಇಮೋಷನ್ಸು, ಸೆಂಟಿಮೆಂಟ್ ಏನೋ ಬರ್ತಿದ್ದಲ್ಲ. ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ ಲೈಫ್ ಕತೆಗಳೇನಾಗಿತ್ತು ಅಂದರೆ ಬಹುಶಃ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯನ್ಸ್ ಆಗಬೇಕು.